ಪರಮಾತ್ಮ, ಮಹಾಮಹಿಮನಾದ ನೀವು ಈ ಕುಲಹೀನನನ್ನು ಇಷ್ಟೊಂದು ನನ್ನನ್ನು ಆಧರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನರಲ್ಲಿ ಕಂಡು ಬರುವ ಗುಣಲಕ್ಷಣಗಳು ನಿನ್ನಲ್ಲಿರುವೆ, ಯೋಚಿಸಿ ನೋಡು. ಪರಮಾತ್ಮ, ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುತ್ತಿಲ್ಲವೇ ದೇವ? ಕರ್ಣ, ಪರಮಾತ್ಮ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಸೂರ್ಯನೇ ನಿನ್ನ ಜನಕ, ಕುಂತಿದೇವಿಯೇ ನಿನ್ನ ತಾಯಿ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ತಾವು ಹೇಳುತ್ತಿರುವ ಆಶ್ಚರ್ಯವಾಗಿರುತ್ತವಲ್ಲ. ಓಹೋ, ಮರುತ್ತಿದ್ದಿ. ಇದು ಯುದ್ಧ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಅವರು ತಲೆ ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತೀಯಾ ದೇವಾ? ರಾಜಾದಿರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ. ಪಾಂಡವರು ಯುದ್ಧ ಮಾಡನಿಗೆ ರೋರವರ ನರಕವೇ ಪ್ರಾಪ್ತವಾಗುವುದು. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದು ಉಂಟಾಗುವುದೇ ದೇವಾ? ಸಮರ ಮಹೋತ್ಸವದಲ್ಲಿ ನನಗೆ ಉತ್ಸವಭರಿತನಾದ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಿದ್ದೆ ದೇವಾ. ಕರ್ಣ, ಪರಮಾತ್ಮ, ಪಾಂಡುಕುವರರ ಸೇರುತ್ತಲೇನೋ ಕರ್ಣ, ಪಾಂಡುಕುವರರ ಸೇರುತ್ತಲೇನು ದರೆಯನು ಕೊರೆವೈ ಧರ್ಮದಿ ನಿರುತ ದರೆಯನು ಕೊರೆವೈ ಧರ್ಮದಿ ನಿರುತ ಪರಹಿತ ಪ್ರೇಮಿ ಸುಕೃತಕಾರಿ ಪರಹಿತ ಪ್ರೇಮಿ ಸುಕೃತಕಾರಿ ಪಾನಿಷ್ಕಾಮಿ ಪಾನಿಷ್ಕಾಮಿ ಸುರತಿರ ಶರಣರ ಶರಣರ ಪೊರೆ ವೈಕಣ ಸುರತಿರ ಶರಣರ ಶರಣರ ಪೊರೆ ವೈ ಮಾತನು ಪ್ರೇಮದಿಯಾಲಿ ಸುವೀರ ದಾನ ಶೂರನಿ ನಾತಿರುಡ ಕರ್ಣ ಕರ್ಣ ದಾನ ಶೂರನಿ ನಾತಿರುಡ ನೆರೆಸಿಗ ನಿಜ ವರ ಗುಣಶೀಲ ನರಸಿಗ ನಿಜ ವರ ಗುಣಶೀಲ ಪರಹಿತ ಪ್ರೇಮಿ ಸುಕೃತಗಾಮಿ ಪರಹಿತ ಪ್ರೇಮಿ ಸುಕೃತಗಾಮಿ ಪಾನಿಷ್ಕಾಮಿ ಪಾನಿಷ್ಕಾಮಿ ಶರಣರ ಶರಣರ ಪೊರೆವೇ ಸುರಚಿನ ಶರಣರ ಶರಣರ ಪೊರೆವೈ ಸುರಚಿನ ಶರಣರ ಶರಣರ ಪೊರೆವೈ ಸುರಚಿನ ಶರಣರ ಶರಣರ ಪೊರೆ ಮಾತನು ಪ್ರೇಮದಿ ಆಲಿಸುವೀರ 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 ಆಲಿಸುವೀರ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ದೂರ್ವಾಸ ಮುನಿಗಳಿಂದ 5 ಉಪದೇಶ ಮಂತ್ರಗಳನ್ನು ಹೊಂದಿದಳು. ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನೀನು ಜನಿಸಿದಿ. ನಿನ್ನ ತಾಯಿಯಾದ ಕುಂತಿದೇವಿಯು ಲೋಕಾಪಾವದಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನೀನು ಸೂತರ ಕೈಗೆ ಸಿಕ್ಕಿದಿ. ಅವರು ನಿನ್ನನ್ನು ಬಹಳ ಪ್ರೀತಿಯಿಂದ ಸಾಕಿ ಸಲಹಿದರು. ಈಗಲೂ ನನ್ನ ಜೊತೆಯಲ್ಲಿ ಬಾ. ಕೌರವರು ಪಾಂಡವರನ್ನು ನಿನ್ನ ಪಾದಕ್ಕೆ ಕೆಡವುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡವೆಯಂತೆ. ಬಾ ಕರ್ಣ. ಪರಮಾತ್ಮ,
ಬಹುದಿನ ನೊಂದೆ ಬಂಧುಗಳಾರಂದೆ ಬಹುದಿನ ನೊಂದೆ ಬಂಧುಗಳಾರಂದೆ ಇಂದು ವದನ ಅಪನಿಂದೆ ಇಂದು ವದನ ಅಪನಿಂದೆ ಒಂದ ವಿಮೋಚನ ಬಂದ ವಿಮೋಚನ ಮಾರ್ಗವನರಿಯ ದೇವಾ ಆದಿಯಾದೆ ಪರಿತಾಪಗೀಡ ದೇವಾ ಜನ್ಮದರಕ್ಷದ ಆಶ್ರಯವರೆತು ಮದಾದಯ ನಿಂದಯವರೆತು ಜೀವಿಸಲೇ ಪರಿ ಸಾಗರದ ಗೋಡೆ ಜೀವಿಸಲೇ ಪರಿ ಸಾಗರದ ಗೋಡೆ ಮಾತಕಿ ಜೀವನ ಸಂಕಟಕಾರ ದೇವಾ ಶೋಧನೆಗೆ ಕರ್ಣ ಪರಮಾತ್ಮ, ಪಾಂಡವರು ನನ್ನ ಸಹೋದರಾಯರ ಪಕ್ಷದಲ್ಲಿ ಆ ಭೀಮಾರ್ಜುನನು ನನ್ನನ್ನು ನೋಡಿದಾಗಲ ಈನ ಕುಲದವನು ಸೂತ ಕುಲದವನು ಹೀಯಾಳಿಸಿದರು. ನಾನು ಇಂತೆಂಬ ವಿಚಾರ ಅವರಿಗೆ ತಿಳಿದಿಲ್ಲವೇ ದೇವಾ? ತಿಳಿಯದು ಕರ್ಣ. ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗೂ ನಿನ್ನ ಸಹೋದರರಾದ ಪಾಂಡವರಿಗೂ ತಿಳಿಯದು. ನಾನು ಈಗ ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲೆಲ್ಲ ಪರಮಾತ್ಮ, ಆ ಕರ್ಣನ್ಯಾರು, ಆತನನ್ನು ಕಂಡರೆ ನನ್ನ ನನಗೆ ಮರುಕ ಉಂಟಾಗುವುದಿಲ್ಲ ಎಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ತಾಯಿಯಾದ ಕುಂತಿದೇವಿಗೆ ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಬಂದಿರುವೆನು. ಅವಳು ಬಹಳ ಸಂಭ್ರಮದಿಂದ ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಅವಳ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇ ಕರ್ಣ. ಆಗಬಹುದು. ಪರಮಾತ್ಮನೆಂದಿಗೂ ಅಸತ್ಯವನ್ನು ಹಾಡುವತಕ್ಕನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರೈ, ಉಸಿರೇ ಧರ್ಮವೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರರೈ, ಸಾವಿರಾರು ಆನೆ ಬಲಗಳುಳ್ಳ ಭೀಮಸೇನನು ನನ್ನ ಸಹೋದರೇ, ತೇಜೋನ್ಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ, ಪರಶಿವನೊಡನೆ ಪಾಶುಪಶಾಸ್ತ್ರವನ್ನು ಪಡೆದ ಆ ಅರ್ಜುನನು ನನ್ನ ಸಹೋದರರೇ. ಏ ಅರ್ಜುನ, ನಿನ್ನ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡುವನು. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ರಕ್ತದ ಮಡಿನಲ್ಲಿ ಕೊಚ್ಚಿಕೊಂಡು ಹೋಗೋದು ಈ ಪಾಪಿಯ ಕಣ್ಣುಗಳಿಂದ ಹೇಗೆ ನೋಡುವುದು? ಇದುವರೆಗೂ ಬಂಧುವರ್ಗದವರು ತಿಳಿಯದೆ ವ್ಯಥಪಡುತ್ತಿದ್ದ ನನಗೆ ಇಂಥವರೇ ಬಂಧುವರನ್ನು ಹೇಳಿ ಕಿಳಿದ ಬೆಳಗ್ಗೆ ಎಂಥ ಉಭಯ ಸಂಕಟ ಪ್ರಾಪ್ತವಾಯಿತು. ಏ ಪಾಪಿ ಕಣ್ಣ, ಪಾಂಡುಪುತ್ರರಾದ ನೀನು ಪಾಂಡವರು ಕೊಲ್ಲಲೇ ನಿಂತಿರುವೆಯಾ? ಕೊಲ್ಲಲೇ ಪಾಂಡು ಕುಮಾರರ, ಕೊಲ್ಲಲೇ ದುರದೋಟ್ಟಮ್ಮಂದಿರಂ ಕೊಲ್ಲುವುದೇ, ಕೊಲ್ಲದ ಬಿಟ್ಟರೆ ಕೊಲ್ಲದ ಬಿಟ್ಟರೆ
ಪತಿ ನಿನ್ಮಾಲ್ವನೆ ಜಲದಿ ಪಾರ್ಥನರುಂಡವಂ ಧರಿದು ಜಲದಿ ಪಾರ್ಥನರುಂಡವಂ ಧರಿದು ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಶರಣೆಗೆ ನಾಂ ತುತ್ತಾಗಲೇ ನಾಂ ಸಾಯಲೇ ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟನು. ಕೈ ಹಿಡಿದ ಪತಿಗಳಾದರೂ ನನ್ನನ್ನು ಭಾಗವಸ್ತುವಿನಂತೆ ದ್ಯೋತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷ ಮಾತೃಶಾಸನದಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಕದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಎಳೆದದ್ದು ಆಯಿತು. ಬದುಕಿರುವ 4-6 ದಿನವಾದರೂ ಸಂತೋಷವಾಗಿರೋಣವೆಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ, ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಈ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಏನೇನನ್ನು ಬರೆದಿರುವೆ ದೇವ. ಪಾಂಚಾಲಿ ಇವಳು ಏಕೆ ಚಿಂತಾಮಗ್ನಳಾಗಿ ಏನಾಗಿತ್ತು? ಅವತಾಪದಿನೊಂದು ಕಣ್ಣೀರ ಕರೆಯುತ್ತಿರಬೇಕಾಂತೆ. ಅವತಾಪದಿನೊಂದು ಕಣ್ಣೀರ ಕರೆಯುತ್ತಿರಬೇಕಾಂತೆ. ಭೀಮನ್ ಮನೋರಮಣಿ ವಸುದೇವನೋ ಸೆರೆಯು ಯಮಗಿರಲು ವಸುದೇವನೋ ಸೆರೆಯು ಯಮಗಿರಲು ಹೊಂದುವುದೇ ಕೊರತೆ ಪರಿಹರಿಸದಿರ್ಪನೆ ಪರಮ ವಿಕ್ರಮದಿ ಈ ಪ್ರಚಂಡ ಭೀಮ. ದುತಿಗೆಳದಿರು ಸುಗುಲ ಸೀನೆ ಅದಿರದರಿಂದಳಗೋಡೆ ದುತಿಗೆಳದಿರು ಸುಗುಲ ಸೀನೆ ಅದಿರದರಿಂದಳಗು
ನಿನ್ನ ಅಳುವಿಗೆ ಕಾರಣ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಹಲವಾರು ಕಾರಣಗಳಿರುವವು. ನೀವಾದರೂ ಪುರುಷರು ಯಾರಾದರೂ ದುರ್ವಾಕ್ಯವನ್ನಾಡಿ ಅಪಮಾನ ಮಾಡಿದರೆ ನೀವೇ ಅವರಿಗೆ ಸರಿಯಾದ ಪ್ರತೀಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ನಾವು ಅನ್ನ ವಸ್ತ್ರಗಳಿಗೆ ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಸಹಾಯ ಬೇಕೇ ಬೇಕು. ಈ ಪರಮಾತ್ಮ ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಹೇಗೆ ತಾನು ಹೊಳಬೇಡ ಪಾಂಚಾಲಿ, ಹೊಳಬೇಡ. ಸ್ತ್ರೀಯರ ಪಾದಿ ನಮ್ಮ ಸಮಾಜದ ನಿಯಮ, ಭಗವಾನ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಆಹಾ, ಕೈ ಹಿಡಿದ ಧರ್ಮ ಪತ್ನಿಯನ್ನು ಧೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಮುನಿಗಳೇ ಆಜ್ಞೆ ಮಾಡಿರ್ಬೇಕಲ್ಲವೇ? ಅಯ್ಯೋ, ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನ. ಸಾಯುವರೆಗೂ ಬಿಟ್ಟಿದ್ದ ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಸಾರಿ ನಿನ್ನಲ್ಲಿ ಬೇಡಿಕೊಳ್ಳಲಿಲ್ಲವೇ? ಅದು ಹಾಗೆ ಹೋಯ್ತು. ನೀನು ಏಕೆ ಈ ರೀತಿ ನನ್ನೊಡನೆ ತಿಳಿಸಬಾರದೆ? ತಿಳಿಸುವಿನ ನಾಥ, ಆದ್ರೆ ಅದರಿಂದ ಆಗುವ ಪ್ರಯೋಜನವಾದ್ರೆ ಏನು? ಎಷ್ಟೇ ಆಗ್ಲಿ ನೀನು ನಿಮ್ಮ ಅಣ್ಣನ ಆಜ್ಞಾಧಾರ. ಅದು ಇಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಹೇಳುವನು ಕೇಳು. ಈ ದಿವಸ ದೇವಿಯ ದರ್ಶನಕ್ಕೆಂದು ಹಸ್ತಿನಾಂಬೆಯ ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳಾದರೂ ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ದ್ಯೂತನನ್ನು ರಾಜಸಭೆಗೆ ಕಳುಹಿಸಿದ್ದಾರೆ, ಇನ್ನೇನು ಸಂಧಿ ಆಗೋದ್ರಲ್ಲಿದೆ, ಆಗಲಾದ್ರೂ ಬಿತ್ತಿದೆ ನಿನ್ನ ಮುಡಿಗಟ್ಟುವೆ ಅಷ್ಟೇ ಎಂದು ಪರಿಹಾಸ ಮಾಡಿದಳು ಸ್ವಾಮಿ. ಏನು ದುರ್ಯೋಧನನೇ ಪುನಃ ಸಂಧಿಯ ಪ್ರಯತ್ನ? ಹಾಗಾದರೆ ನನ್ನ ಸಂದೇಶವು ನಿಜವಾಯಿತು. ದೇವಿ, ರಾಯಭಾರಕ್ಕೆ ಹೋಗಿರೋರು ಯಾರು? ಮತ್ತಿನ್ನಾರು, ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಏನು ಗೋಪಿಕಾಂಗನರ ವಿಲಾಸ ವಿಭ್ರಮಗಳಿಂದ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕಿಂದ ಹಿಂದಿಗಿದ್ದಾಲೆ ಈಗ ಆಗಬಹುದೆಂದು ಭಾವಿಸಿದನು. ಪಾಂಚಾಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ, ಬಾಪು. ನಮ್ಮೊಡನೆ ಕದನ ಮಾಡಿದ್ರೆ ಬಾರಿ ಚತುರನೇ ಮುಗಿಸಿದೆ. ಎಷ್ಟಾದರೂ ಈ ಭೀಮನ ಮುದ್ದಿನ ಜಾಣೆ ಅಲ್ಲವೇ? ಜಾಣೆ ಮುದ್ದಾಡುವೆನು ಮಾರೇ, ದೇವಿ, ಸಮಯವಿದೆ
ದೇವಿ ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಪ್ರಮದಿಯ ಮನಗೆ ಗದಿರಲಿ ರಾಮ. ಪ್ರಮದಿಯ ಮನಗೆ ಗದಿರಲಿ ರಾಮ. ಸಮಯವಿದೆ. ಮನಮುದಿಸುವ ಮಧುಹಾಸ್ಯ ವಿಲಾಸ, ಮನಮುದಿಸುವ ಮಧುಹಾಸ್ಯ ವಿಲಾಸ, ಕೌರವ ಶಿರವ ಧರೆಯಲು ನೀನು. ಕೌರವ ಶಿರವ ಧರೆಯಲು ನೀನು. ಪ್ರಾಣೇಶ್ವರ, ದೇವಿ ಪ್ರಾಣನಾಥ, ದೇವಿ ಚೆಲ್ಲುತ್ತ ಸೇರುವೆ. ಹೌದೇ? ಹೌದು ಪ್ರಾಣೇಶ್ವರ, ಹೌದಾ? ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಪ್ರಮದಿಯ ಮನಗೆ ಗದಿರಲಿ ರಾಮ. ಪ್ರಮದಿಯ ಮನಗೆ ಗದಿರಲಿ ರಾಮ. ಸಮಯವಿದೆ. ಪ್ರಾಣೇಶ್ವರ, ದೇವಿ ಪಾಂಚಾಲಿ ಹಾಗೆ ಆಗಲಿ ಬೇ, ನಿನ್ ಇಷ್ಟದಂತೆ ಆಗಲಿ. ನೆನಪಿದೆಯೇ ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಗುರುಕುಲಾಂತಕ ಕಾಳ ರಾತ್ರಿ ಎಂದು ಸಂಬೋಧಿಸಿದ್ದೆ. ಮತ್ತೆ ಇನ್ನು ಏನೆನ್ನು ಹೇಳಿದೆ ನೆನಪಿದೆಯೇ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಪ್ರಯತ್ನಿಸಲ್ಲವೇ? ನೋಡಿದ ಪ್ರತಿಜ್ಞೆ ಅಂತ ನಡೆಯುವಂತ ಏಡಿಯಲ್ಲ ಈ ಪ್ರಚಂಡ ಭೀಮ. ಆಹಾ, ಹೇಳುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆನ್ನುವುದೇ ನನ್ನ ಇಚ್ಛೆ. ಆದ್ರೆ ಏನ್ ಮಾಡುದು? ಎಷ್ಟೇ ಆಗ್ಲಿ ನಿಮ್ಮ ಅಣ್ಣನ ಆಜ್ಞಾಧಾರಕನು. ನನ್ನನ್ನು ಕೇಳಿಸಬೇಡ ಪಾಂಚಾಲಿ, ನನ್ನನ್ನು ಕೇಳಿಸಬೇಡ. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಸಂಧಿಯನ್ನು ಬಯಸೋರು ಶಾಂತಿಯ ಪ್ರಸ್ತಾವದಲ್ಲಿ ನಾನು ಮಾತ್ರ ಯುದ್ಧವನ್ನು ಬಹು ಆತುರದಲ್ಲಿ ಧರ್ಮ ಪಾರಾಯಣನಾದ ವಿಧಿಷ್ಠರನ್ನು ದುರ್ಯೋಧನ ಅನಂತ ಅಪರಾಧವನ್ನು ಕ್ಷಮಿಸಬಹುದು. ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕೌರವರನ್ನು ಮರಣಗೊಳಿಸದೆ ಮರಣದೊಳಗೇನು ಬಿಡುವನೆ. ಅವರನ್ನು ಮರಣಗೊಳಿಸದೆ ಸರೆಯಲ್ಲಿರಲು ಬಿಡುವನೆ. ರಾಜವರ ರಕ್ತಪಾನ ಮಾಡದಿರುವನೆ. ರಾಜವರ ರಕ್ತ
ಮೆರೆಯುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಅರ್ಜುನ, ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣ. ಅರ್ಜುನ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೊಂದು ಸಾರಿ ದುಸ್ಸಾಧ್ಯವಾಗುತ್ತಿದೆ. ಸಹೋದರ ಭೀಮಸೇನ, ಶಾಂತನಾಗು ಸಹೋದರ, ಶಾಂತನಾಗು. ನನ್ನಲ್ಲಿ ಕೋಪವೇ ತಮ್ಮ, ಶಾಂತನಾಗು. ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿಚ್ಚಿದ ಕೇಶರಾಶಿಯು ನಿಮ್ಮೆಲ್ಲರ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ನೀಡಬಲ್ಲದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಿಂದ ನಿನಗೊಂದು ಮಾತನ್ನು ಹೇಳಬೇಕಿದ್ದನು, ಅದನ್ನು ಈಗಲೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಹರಲು ಅನಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಆ ದಾಸ್ಯ ವೃತ್ತಿಯು ಪಾಂಡವರ ಕಳಂಕವೆಂದು ಭಾವಿಸಿದ್ದನು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿನಲ್ಲಿ ಭಿಕ್ಷೆ ಯಾಚನೆ ಮಾಡುವುದು ಪಾಂಡುರಾಜೇಂದ್ರನ ನಮ್ಮನ್ನು ಪತ್ರದನ್ನಾಗಿ ಪಡೆದಿಲ್ಲವೇ? ಈ ಅಪಮಾನವು ನೀವು ಸಹ್ಯವಾಗಿ ಕಾಣಬಹುದು. ನಾನು ಇನ್ನೊಂದು ಗಳಿಯೂ ಸಹ ಈ ಅಪಮಾನ ಸಹಿತಕನವಲ್ಲ. ಈ ಯುದ್ಧಕ್ಕಾಗಿ ಅರ್ಜುನನ ಸಹಾಯವನ್ನಾಗಲಿ ನಿನ್ನ ಅನುಮತಿಯನ್ನಾಗಲಿ ಯಾವುದನ್ನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತೆ ಈ ನನ್ನ ಗದೆ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲ. ಸಹೋದರ ನಿಲ್ಲು. ನೀವು ನಿಶ್ಚಿಂತರಾಗಿ ಸಂಧ್ಯೆ ಪ್ರಸ್ತಾಪದಲ್ಲಿ ತೊಡಗಿರಿ. ನಿಲ್ಲು ಸಹೋದರ, ನಿಲ್ಲು. ಕೋಪ ಮಾಡಬೇಡ. ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ, ಮಡದಿ ಪಂಚಾಲಿಯ ಮಡದಿ ಪಂಚಾಲಿಯ ಬಿರುನುಡಿ ಶಾಪ ನನ್ನಲ್ಲಿ ಕೋಪವೇ? ನಿನ್ನ ಕೋಪವ ಶಕ್ತಿಯನ್ನು ತಡೆಯುವ ಶಕ್ತಿ ನನಗಿಲ್ಲ. ಶಾಂತನಾಗು ಸಹೋದರ, ಶಾಂತನಾಗು. ಕೋಪ ಮಾಡಬೇಡವಣ್ಣ. ಧರ್ಮರಾಜನು ನಮ್ಮೆಲ್ಲರಿಗೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದೆಯ ತರುಣಿ ಏತಕ್ಕೆ ಏದುಗುಡವೋ ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದೆಯ ತರುಣಿ ಏತಕ್ಕೆ ಏದುಗುಡವೋ
ಪಾಂಚಾಲಿ? ಧರ್ಮವೆಂದು ಪರಿತಪಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸ್ತಲ್ಲವೇ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯ ಕರ್ತವ್ಯ ಪಾಂಚಾಲಿ. ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀವು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ಇಷ್ಟೊಂದು ಪ್ರಯತ್ನಿಸುತ್ತಿರುವೆನು. ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲ ಪುರೋಹಿತರನ್ನು ಕಳಿಸುವುದಕ್ಕೆ ಮದುವೆ ಆಮಂತ್ರಣ ಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗೆ ಇಲ್ಲದೆ ಹೋಯಿತು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಅಪಮಾನಕ್ಕೆ ಗುರಿ ಮಾಡಿದ್ರಲ್ಲ ಎನ್ನುವುದೇ ನನ್ನ ಚಿಂತೆ. ಜಯ ಜಯ ಯದುಪತಿ, ಜಯ ಜಯ ಶ್ರೀಕೃಷ್ಣ. ಏನೀ ಕೋಲಾಹಲ? ಜಯ ಜಯ ಕೃಷ್ಣ, ಜಯ ಜಯ ಕೃಷ್ಣ. ಅರ್ಜುನ, ನಾನೆನ್ನುವಾಗುವನು. ಈ ಸಂಧ್ಯಾ ಫಲಾಫಲವನ್ನು ಕೇಳುವುದನ್ನು ನನಗೆ ಯಾವ ಪ್ರಯೋಜನವಿಲ್ಲ. ಅವರ ಅಪೌರುಷದ ವರ್ತನೆ ಅವರಿಗೆ ಇರಲಿ, ಪ್ರತಿಜ್ಞತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅದು ಅತ್ತ ನೋಡಿ, ಯದುಪತಿಯು ನಗು ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವನು. ರಾಜಸಭೆಯ ಸಮಾಚಾರವೇನೆಂಬುದು ತಿಳಿದು ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸ್ತೀಯಾ ದೇವ? ವಿಜಯಶಾಲಿಯಾಗು ಧರ್ಮನಂದನ. ಆಶೀರ್ವದಿಸೋಣ. ವಾಸುದೇವ, ನಾನು ಇಲ್ಲಿಂದಲೇ ನಮಸ್ಕರಿಸುವೆನು. ಭೀಮಾ, ನಿನ್ನಗಲ್ಲಿಯೇ ಮಂಗಳವಾಗಲಿ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನು ರಾಜ್ಯಸಭೆಗೆ ನನ್ನನ್ನು ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದನು. ಸಂಧಿಯ ವಿಚಾರವೂ ನಡೆಯಿತಷ್ಟೇ? ಓಹೋ, ನಡೆಯಿತು. ಪಾಂಚಾಲಿ, ನಾನು ಇಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದನ್ನು ನಾನು ಮಾಡೇ ಬಿಡುವೆನು. ಪ್ರಾಣೇಶ್ವರ, ನಿಧಾನಿಸಿ. ಅಣ್ಣನ ಮಾತಾದ್ರೂ ಮುಗಿಯಲಿ. ನಿಮ್ಮ ಅಣ್ಣ ಮಾತು ಮುಗಿದ ನನ್ನ ತಾಳ್ಮೆಯು ಮುಗಿಯುವುದು. ಯದುಪತಿ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ಎಲ್ಲವೂ ಚೆನ್ನಾಗಿಯೇ ನಡೆಯಿತು.
ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತಷ್ಟೇ. ನಾನು ಹೋಗಿದ್ದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ನಿನ್ನ ಅಭಿಮತವು ತಿಳಿಯಿತು. ಅಜ್ಞಾತ ವಾಸದ ನೆಪದಿಂದ ಅರ್ಜುನನು ಬಳದಟನು. ಈ ಸಂಧಿಯ ಹೆಸರಿನಲ್ಲಿ ನಮಗೆಲ್ಲರಿಗೂ ಬಳೆ ತೋರಿಸಲು ಅವಳಿಸಿರುವ ಯಾದವ ಗಣಿ ಪಾಂಡ ಪುತ್ರರ ಮೇಲೆ ನಿನಗೆ ಏಕೆ ಇಷ್ಟೊಂದು ಆಕ್ರೋಶ? ಭೀಮ, ನಿನಗಿಷ್ಟೊಂದು ಅಸಹನೆ ಏಕೆ? ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳಯ್ಯ. ಈ ವಿಚಾರವು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ. ಸ್ವಾಭಿಮಾನ ಶೂನ್ಯದ ಸಂಧಾನೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಮುಂದೇನಾಯ್ತು ಕೃಷ್ಣ? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದವರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ ಮುಂತಾದವರು. ಆ ದುರ್ಯೋಧನ ಆತನು ಸಹ. ನನಗಿನ್ನು ಕೆಲಸವಿಲ್ಲ. ನಿಮ್ಮ ಅಪವರ್ಷ ದುರ್ವಾರ್ತೆಯನ್ನು ನಿಮಗೆ ಹೇಳಲಿ. ಸಹೋದರರೇ, ಈ ಅಪವರ್ಷ ಪುರಸ್ಕಾರ ನೀವೇ ಬಂಧಿಸಿರಲಿ. ಭೀಮನಲ್ಲಿ ಯಾವ ಭಾಗವನ್ನು ವಹಿಸುವುದಿಲ್ಲ. ಆಗ್ನ ಶೈನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದರೆ ನಿನ್ನ ಸೇಡನ್ನು ತೀರಿಸಿಕೊಳ್ಳುವೆನು. ಭೀಮ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ ಸಾಧ್ಯ? ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳಯ್ಯ. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧ್ಯಾ ಸುದ್ದಿ ನನಗೆ ಒಪ್ಪದು. ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು. ದುರ್ಯೋಧನನು ನಿನಗೆ ಪ್ರಿಯವಾದ ಸಂದೇಶವನ್ನು ಕಳುಹಿಸಿರುವನು. ದುರ್ಯೋಧನನ ಸಂದೇಹ? ಹಾಗಾದರೆ ಅದರ ಉದ್ದೇಶವು ಸಂಧಿ ಅಲ್ಲ. ಹೇಳು ಕೃಷ್ಣ, ಹೇಳು. ಅದನ್ನು ಕೇಳುವ ಮೊದಲು ನೀನು ಸಮಾಧಾನದಿಂದ ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲವಯ್ಯ. ಈ ಪರ್ಯಾಸವೇಕೆ ಕೃಷ್ಣ? ಇದು ಪರ್ಯಾಸವೆಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ಸಮಾಧಾನದಿಂದ ನನ್ನ ಬಳಿ ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆ. ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ ಆಗಲಿ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ನೀನು ಹಿಡಿದಿರು. ದುರ್ಯೋಧನನ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ? ನಿನ್ನ ಮಾತನ್ನು ನಾನು ಎಂದಾದ್ರೂ ಮೀರಿರುವನೇ ಕೃಷ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೆಂತಹ ಪರಿಹಾಸ ಕೃಷ್ಣ? ಇದು ಪರಿಹಾಸವೆಲ್ಲ ಸಹೋದರಿ. ಶತ್ರುಗಳ ಎಡಮುರಿಯನ್ನು ಬಿಡಿಸುವುದರಲ್ಲಿ ನೀನು ಬಹಳ ನಿಪುಣೆಯಂತೆ. ಹಾಗೆಯೇ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ದುರ್ಯೋಧನ, ಭೀಮ, ದುರ್ಯೋಧನನ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಆಗಲಿ. ಪಾಂಚಾಲಿ, ಕೃಷ್ಣನು ಹೇಳಿದಾಗ ನನ್ನ ಕೈಗಳನ್ನು ಬಂಧಿಸು. ಹಬ್ಬ, ಈಗ ಸಮಾಧಾನವಾಯಿತು. ಈಗ ಎಲ್ಲರೂ ಕೇಳಿರಿ. ಭೀಮ, ಧರ್ಮನಂದನ, ಕಿರೀಟಿ, ಭೀಮನನ್ನು ಬಂಧಿಸಿರುವ ಈ ಹಗ್ಗವು ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಕಾರ್ಯವನ್ನು ಮಾಡಿದರು. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ಬಂಧಿಸಲು ಯಾರು ದುರಾತ್ಮಕರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನು ಈ ಕಾರ್ಯವನ್ನು ನೆರವೇರಿಸಿದನು. ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ?
ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಸಿಕ್ಕಾಬಿಟ್ಟಿರುವುದು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಯಾದವಾಗ್ರನು ಆ ಕುನ್ನಿಕವರವರು ಈ ರೀತಿ ಅಪಮಾನ ಮಾಡಿದರೆ, ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಉತ್ತರವಿನ್ನೇನಣ್ಣ, ಯುದ್ಧವೇ ಸಿದ್ಧ. ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಿಯ ವಿಚಾರದಲ್ಲಿ ಕೊಟ್ಟ ಉತ್ತರವನ್ನು ಕೇಳಿ 5 ಮಾರು ಭೂಮಿಯನ್ನು ಕೊಡಲು ಅವನು ಒಪ್ಪಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ, ವೀರ ರಥಿಕರ ಘೋಷದಲ್ಲಿ ಎಂದು ಹೇಳಿದ. ಈ ಸಂದೇಶಕ್ಕೆ ನಮ್ಮ ಉಳಿದಿರುವುದೇ ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವಾಗಿ ಮಾಡಿ ಮುಂದೆ ಬಂದು ನಿಂತಿರುವ ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ, ನಾನು ಈ ಯುದ್ಧವನ್ನು ಅಪೇಕ್ಷಿಸಿದವನಲ್ಲನೆಂದು. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದೆನೆಂದು. ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ಧನಂಜಯ, ನನ್ನ ಕೈಗಳನ್ನು ಬಿಡಿಸು. ಕೃಷ್ಣ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಯಾರೂ ಬಿಡಿಸುವುದಿಲ್ಲವೇ? ಅವನೇ ಬಿಚ್ಚಿಕೊಳ್ಳೋನು. ಎಲ್ಲಿ ನನ್ನ ಕಥೆ? ಈಗ ಎಲ್ಲರೂ ಕೇಳಿರಿ. ನೋಡ ಗುಡಿಗೆ ಗುಡಿಗೆ ಜನರಲ್ಲಿ ಈ ಭೂಮಿ ನಡಿಗೆ ನಡಿಗೆ ನೋಡ ಗುಡಿಗೆ ಗುಡಿಗೆ ಜನರಲ್ಲಿ ಈ ಭೂಮಿ ಜನಿಸಿದ್ದು ನಿಜವಾಗಿದ್ದರೆ ವೀರಮಾತೆ ಕುಂತಿದೇವಿಯ ಸನ್ಯಪಾನ ಮಾಡಿದ್ದು ಸಾಧ್ಯವಾಗಿದ್ದರೆ ಓಳಿನ ಯುದ್ಧದಲ್ಲಿ ಆ ಕೌರವರ ಸಂಬಂಧಿಪಟ್ಟ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ಓ ದುಶ್ಯಾಸನನ ವಕ್ತ ಸ್ಥಳವನ್ನು ಬಯಲು ಅವರ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುಮಾಡಿಯನ್ನು ಖಂಡಿಸಿ ಓ ದುರುಳ ಕೌರವನ ಈ ನನ್ನ ಕಡೆಯಿಂದ ತೊಳೆಯನ್ನು ಮುರಿದು ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಪುಡಿಪುಡಿ ಮಾಡದೆ ಹೋದರೆ ನನಗೆ ಅತಿ ಭಯಂಕರವಾದ ನರಕ ಪ್ರಾಪ್ತಿಯಾಗುವುದು. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಶಾಲಿಯಾಗು ಭೀಮಸೇನ. ಸಪ್ತೈಶ್ವರದ ಮಾರೂಢಂ ಚಂಡಂ ವೇದ ಪದ್ಮಂ ದೇವಂ ತಂ ಸೂರ್ಯ ಹರಿಯಲಾರದ ಘೋರಕಂ ದೇಹದೋಗ್ಲಗಳ ಮುಳುಗಿದೆ ಹರಿಯಲಾರದ ಘೋರಕಂ ದೇಹದೋಗ್ಲಗಳ ಮುಳುಗಿದೆ ಮನದಿ ಮೂಡಿದೆ ಅಂಧಕಾರ
ಭಾಸ್ಕರ ಭಾಸ್ಕರ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವಿದು. ಇಲ್ಲಿ ನಿನ್ನ ಜನ್ಮದ ರಹಸ್ಯವನ್ನು ತಿಳಿಯುವೆಂದು ಹೇಳಿದನು. ಏ ಭಗವಾನ್ ಭಾಸ್ಕರ, ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿನಿಂದಲೂ ಈ ಜಗತ್ತನ್ನು ಬೆಳಗುತ್ತಿರುವೆ. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ, ಉದ್ಧರಿಸು. ಸೂರ್ಯಾಯ ನಮಃ. ಕರ್ಣ, ಮಗು ಕರ್ಣ, ನೀನು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದ್ದೆ? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಪ್ರಥಮವಾಗಿ ಪರಿಚಯಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ಕುಂತಿ, ಆ ನನ್ನ ಪರಮ ವೈರಿಯಾದ ಕುಂತಿ, ನನ್ನ ಎತ್ತ ತಾಯಿ ಕುಂತಿ. ಹಗೋ ತಾಯಿ, ನಾನು ನಿನಗೆ ನಮಸ್ಕರಿಸುವನು. ಕೀರ್ತಿಶೀಲನಾಗು ಕಂದ, ಕೀರ್ತಿಶೀಲನಾಗು. ಎಂತಹ ಕೀರ್ತಿಯಮ್ಮ ನಂದು. ಬಹುದಿನದ ಬಯಕೆ ಫಲಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರೆ ಕರುಣೆಯ ತೋರೆ ಜನಿಸಿದ ಮರುಜನವೇ ಅಮ್ಮ. ಜನಿಸಿದ ಮರುಜನವೇ ಜಲಗೆ ಮಾಡಿದ ಬರಾದ ನಮ್ಮ ತಾಯಿ ಅಕ್ಷಮ ಅಗತ್ಯಮ
ಮಮಕಾರ ಬೇಕಿಲ್ಲ ತಾಯೇ ಅಮ್ಮ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ದಿನವಿದೆ ಐವರ ಮಾತೆ ದಿನವಿದೆ ಬಹುದಿನ ನಾ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಅಮ್ಮ ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬೀಳಲು ನಾ ಮಾಡಿದ ಅಪರಾಧವೇನು ತಾಯಿ ಅಲ್ಲಿರುವ ಸಹ ಈ ಪಾಪಿಯ ದೇಹವನ್ನು ಜಲಚರಲು ತಿನ್ನದೇವೆ ಬಿಟ್ಟದವಲ್ಲ ಕಾಡಿನಲ್ಲಿರುವ ಕ್ರೂರ ಪ್ರಾಣಿಗಳು ತಮ್ಮ ಮರಿಗಳು ಎಷ್ಟೋ ಮಗುವಿನಿಂದ ಸಾಕಿರುವುದು ಈಗಿರುವಾಗ ನನ್ನನ್ನು ಸೂತ ಕುಲದವನು ಈಚ ಕುಲದವನು ಎಲ್ಲರೂ ಹೇಳುತ್ತಿರುವಾಗ ನೀನು ಒಂದೇ ಒಂದು ಮಾತಿನಲ್ಲಿ ಇವೆಲ್ಲವನ್ನು ಪರಿಹರಿಸಬಹುದಾಯಿತು ಯಾಕಮ್ಮ ಸುಮ್ಮನಾದೆ ಹೋಗಲಿ ಬಿಡು ಎಷ್ಟಾದರೂ ನೀನು ನನ್ನ ಎತ್ತ ತಾಯಿ ದೈವಕ್ಕೆ ಸಮಾನಳು ನಿನ್ನನ್ನು ದೂಷಿಸದೆ ನಾನು ಪರಮ ಪಾಪಿಯಾದನು ಇಷ್ಟು ದಿನಗಳಾದರೂ ಮಗನೆಂಬ ಮಮಕಾರ ಬಂದಿತ್ತಲ್ಲ ಕರುಣೆ ತೋರಿದೆಯಲ್ಲ ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾದನು
ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಒಂದು ಅಪರಾಧದಿಂದ ಅದನ್ನು ಯಾರ ಬಳಿಯಲ್ಲಿಯೂ ಹೇಳಲಿಕ್ಕಾಗದೆ ಇಷ್ಟು ಸಂಕಟ ಅನುಭವಿಸಿದ್ದೇನೆ. ಆ ಪರಶಿವನಿಗೆ ಗೊತ್ತು. ಅಮ್ಮ, ನೀನು ಈ ರೀತಿ ಮಾತನಾಡೋದು ಬಾಲಕನಾದ ನನಗೆ ಶ್ರೇಷ್ಠರನಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾಯಿ ಮಾಡಿದೆ? ನಿನ್ನ ಪಾದ ಸೇವೆ ಮಾಡುತ್ತಿರುವರು ಆ ಪಾಂಡವರಲ್ವೇ ಸುಕೃತಶಾಲಿಗರು. ಈ ಪಾಪಿಯಾದ ನನಗೆ ಆ ಭಾಗ್ಯ ಎಲ್ಲಿಂದ ಬರಬೇಕು ತಾಯಿ? ಕಂದ, ಆದದ್ದು ಆಗಿ ಹೋಯಿತು. ಇನ್ನು ಮೇಲಾದರೂ ನಿನ್ನ ಸಹೋದರರೊಂದಿಗೆ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಆ ಕೌರವರೊಂದಿಗೆ ಸೇರಿ ನಿನ್ನ ಸಹೋದರರಿಗೆ ಕೀಡನ್ನು ಬಗೆಬೇಡ ಕಂದ. ಅವರಿಗೆ ಸೌಭ್ರಾತೃ ದಾನ ಮಾಡು ಪುತ್ರ. ಅಮ್ಮ, ಇದೊಂದೊಂದು ಮಾತನ್ನು ಬಿಟ್ಟು ಬೇರೆ ಅನ್ನೋದು ಕೇಳು. ನಾನು ಜೀವಿಸುವ ತನಕ ಸ್ವಾಮಿಗೆ ದ್ರೋಹವನ್ನು ಮಾತ್ರ ಮಾಡಲಾರೆ. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಡ್ಡಿ ಬೇಡುವೆನು. ಪಾಂಡವರನ್ನು ಉಳಿಸಿ ಅವರಲ್ಲಿ ವೈರತ್ವವನ್ನು ಕಳೆ. ಅಮ್ಮ, ನೀನು ವೀರಮಾತೆ. ಪರೆದಾತನನ್ನು ತೊರೆಯುವುದು ಧರ್ಮವೇ ತಾಯಿ? ಆತನು ನನ್ನನ್ನು ನಂಬಿ ಯುದ್ಧ ಹೂಡಿರುವಾಗ, ಆತನು ನನ್ನನ್ನೆಲ್ಲೇ ಸಾಧಿಸಬೇಕಾರು ಆಗಿರುವಾಗ ನಾನು ಕೊಲೆ ಪಾತಕಿಂಗದ್ದು ಕಡೆಯಾಗಿರುವುದೇ ತಾಯಿ? ನಾಳೆ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿರಲಿ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತ ನೀಚನೆಂದು ಶಪಿಸದಿರದೆ ಸರ್ವದಾ ಆಗಲಾರದು. ಇಂಥ ಸನ್ನಿವೇಶದಲ್ಲಿ ನೀನೇ ಈತ ಬೋಧೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ನೀವು 6 ಜನ ಪುತ್ರರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷಿಸಬಾರದೇ ಕುಮಾರ? ಅಮ್ಮ, ಈ ನೀನು ಎಳೆತನೆಯಲ್ಲಿ ಬೆಳೆಸಿದ ಸಸಿಯು ಒಣಗಿ ಹೋಗಿದೆ, ಪುನಃ ಚಿಗುರುವುದೇ. ಮಮ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಎಲ್ಲಿಂದ ಬರಬೇಕು? ನಿನ್ನ ವ್ಯತೆಯನ್ನು ಬಿಡುತ್ತಾಯಿ. ವೀರಾಧಿ ವೀರನು ಆದ ನೀನು, ಶೂರಾಧಿ ಶೂರನು ಆದ ಆ ಸುಯೋಧನನು ಆ ನನ್ನ ಪಾಂಡವರ ಮೇಲೆ ದ್ವೇಷವನ್ನಿಟ್ಟಿರುವಾಗ ಹೇಗೆ ತಾನೇ ಭಯಪಡದಿರಲಿ ಕಂದ? ಹೇಗೆ ತಾನೇ ಭಯಪಡದಿರಲಿ? ಹೋಗಲಿ ಬಿಡು. ಅವರೊಂದಿಗೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟು ಬಿಡು. ಆದರೆ ನಾಳಿನ ಯುದ್ಧದಲ್ಲಿ ನೀನು ಪರಾನ್ಮುಖನಾಗು ಕುಮಾರ. ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ. ಪೌರುಷವೀರ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿ ಮಡಿಯುವನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನೆ ಬಲ್ಲೆ ತಾಯಿ. ಈ ಪ್ರಪಂಚದಲ್ಲಿ ಸೂತ ಕುಲದವನು, ಈಜ ಕುಲದವನು ಎಲ್ಲರೂ ಈಡೋಗ ಈ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದವಲ್ಲ ಅಲ್ಲವೇ? ಪ್ರಾಣದಂತೆ ಹೃದಯದ ಸಕನಂತೆ ಈ ನನ್ನೇನೆ ನಂಬಿ ಯುದ್ಧ ಹೂಡಿರುವಾಗ ಈ ಸಂಬಂಧವನ್ನು ಕಲ್ಪಿಸಿಕೊಂಡು ಇಂಥ ಸಂಬಂಧವನ್ನು ಕಲ್ಪಿಸಿಕೊಂಡು ಇಂಥ ಸನ್ನಿವೇಶದಲ್ಲಿ ತೊರೆಯುವುದು ಧರ್ಮವೇ ತಾಯಿ? ನಾನು ಸರ್ವದು ಆಗಲಾರದು. ನಾನು ಪ್ರಾಣೋನ್ಮುಖಲಾಗಲಾರೆ. ಹೋಗಲಿ ಬಿಡು ಕಂದ. ಆದರೆ ನಾಳಿನ ಯುದ್ಧದಲ್ಲಿ ಆ ನನ್ನ ಪಾಂಡವರು ನಿನ್ನ ಕೈಗೆ ಏನಾದರೂ ಸಿಕ್ಕರೆ ದಯಮಾಡಿ ಅವರನ್ನು ಕೊಲ್ಲಬೇಡಪ್ಪ, ಅವರನ್ನು ಉಳಿಸು. ಅಮ್ಮ, ಯಾರನ್ನು ಬೇಕಾದ್ರೂ ಉಳಿಸುವನು. ಆ ನನ್ನ ಪರಮ ವೈರ್ಯದ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಏನು ಹೇಳಿದಿರೇನು? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡಿ ನೋಡಿದರೆ ನನ್ನ ಸ್ವಾಮಿ ಆಗ ನನ್ನ ಜನ್ಮ ಸಾರ್ಥಕವಾದು. ಅಮ್ಮ, ನಮ್ಮ ಇರುವರಲ್ಲಿ ಒಬ್ಬರಿಗೆ ಮಾತ್ರ ಈ ಪ್ರಪಂಚದ ಸ್ಥಳವಿರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರು. ಒಂದು ವೇಳೆ ನನ್ನಿಂದ ಅರ್ಜುನೇ ಮೃತಪಟ್ಟರು. ನಿನಗೆ 5 ಮಕ್ಕಳು ಉಳಿಯುವರು. ನೀನು ಚಿಂತೆಯನ್ನು ಬಿಡುತ್ತಾಯಿ. ಆ ನನ್ನ ಅರ್ಜುನನ ಮೇಲೆ ನಿನಗಿಷ್ಟೊಂದು ದ್ವೇಷ ಬೇಕೆ? ಹೋಗಲಿ ಬಿಡು. ಆದರೆ ಈ ನಿನ್ನ ಹೆತ್ತ ತಾಯಿ ಒಂದು ಮಾತನ್ನಾದ್ರೂ ನಡೆಸಿಕೊಡುವೆಯಾ ಕಂದ? ಅಮ್ಮ, ಈ ಕರ್ಣನು ಕಡು ನಿನ್ನ ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ಬಯಸುತ್ತೆ ತಾಯಿ. ನುಡಿದಿದ್ದನ್ನು ನಡೆಸಲಾರದ ಕೊಡುಗೋ ಕರ್ಣತೆ ಸೂರ್ಯ ತನುಜ ಬಿಡು ಚಿಂತೆಯನು ಮಾತೆ, ಬಿಡು ಚಿಂತೆಯನು ಮಾತೆ, ನಡೆಸುವೆನು
ಧರ್ಮದಾಣೆ ಬರ್ಪಿತನಾನೆ ಜನನೀ ಜನನೀ ಹೇಳು ತಾಯಿ, ಸತ್ಯವಾಗಿ ನಡೆದುಕೊಳ್ಳುವನು ಹೇಳು ತಾಯಿ. ಆಯುಷ್ಯ ಇದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುತ್ತಾರೆ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಆದ್ರೆ ನಾಳೆ ನಡೆಯುವ ಭಯಂಕರ ಯುದ್ಧದಲ್ಲಿ ನೀನು ಮಾತ್ರ ನಾನು ಮಾತ್ರ ದೊಡ್ಡ ಬಾಣವನ್ನು ಪುನಃ ಅಷ್ಟಾದಿಕ್ಪಾಲಕರೇ, ಮನು ಮುನಿಗಳೇ, ನನ್ನ ಸ್ವಾಮಿ ನೀನ ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ಹೃದಯವನ್ನೇ ಸ್ಥೈರ್ಯವನ್ನು ಇಟ್ಟುಕೊಳ್ಳು. ಈಗ ನನ್ನ ಹೆತ್ತ ತಾಯಿಯ ತೊಟ್ಟ ಬಾಣವನ್ನು ಪುನಃ ತೊಡೆಬಿಡೊಂದು ವಾಗ್ದಾನ ಪಡೆಯಲಿ. ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ಪೌರುಷೋತಿನಕ ಇರತಕನ ಓಡಾನಿ ನನ್ನ ಸ್ವಾಮಿಗಾಗಿ ಮಡಿಯುವನು. ಉಳಿದಿದ್ದು ದೈವ ಇಚ್ಛೆ. ಮಾತಿನಲ್ಲಿ ಸಂದೇಹವಿಲ್ಲವೇ ಕಂದ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿಯ ಧರ್ಮವನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ನಾ ಕಾಲಿಡಲೊಲ್ಲೆ. ಇಗೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನಿ, ಅಮ್ಮ ಸಂದೇಹವು ಬಿಡುವಮ್ಮ, ಕನ್ನಡ ಮಾತನು ಕೇಳಮ್ಮ, ಸಂದೇಹವು ಇಳಿದು ಬರಲೇ ದರೆಯು ಬಿರುದು ಒಗಿಲೆ ಇಳಿದು ಬರಲಿ ದರೆಯು ಬಿರುದು ನಾಳೆ ಇರುವೆ ನಮ್ಮ ನಾಳದ ನಮಗೆ ಜೇಲ. ಶ್ರೀಕೃಷ್ಣ ಕುಟಿಲೋಪಾಯಿ ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಒಯ್ ಬಾ ತಾಯಿ. ಅಮ್ಮ ಸ್ವಲ್ಪ ನಿಲ್ಲು ತಾಯಿ. ಎತ್ತ ತಾಯಿಯ ಪ್ರಥಮ ದರ್ಶನವಾಯಿತು. ಪುನಃ ನೋಡುವ ಭಾಗ್ಯ ಲಭಿಸುವೋ ಇಲ್ಲೋ. ಕಡೆಯದಾಗಿ ನಂದೊಂದು ಮಾತನ್ನು ನಡೆಸಿಕೊಡುವ ತಾಯಿ. ನಿನ್ನ ಒಂದು ಮಾತನ್ನು ನಡೆಸಿಕೊಡಲಾರದಂತಹ ಪಾಪಿ ನಾನು. ಹೇಳು ಕಂದ, ಅದೇನೆಂದು ಹೇಳು. ಅಮ್ಮ, ಈ ಯುದ್ಧ ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವು ಎಲ್ಲೂ ಹೇಳಬೇಡ. ಈ ಯುದ್ಧದಲ್ಲಿ ನಾನೊಂದು ವೇಳೆ ಈ ಯುದ್ಧದಲ್ಲಿ ಮೃತನಾದರೆ ಸತ್ಯ ಸಂದನಾದ ಧರ್ಮರಾಯ ಕೈಯಿಂದಲೇ ನನ್ನ ಅಂತ್ಯಕ್ರಿಯೆ ವಿನಯದಿಂದ ತಾಯಿ. ಅಮ್ಮ, ನಿನ್ನ ಮುಖವನ್ನು ಯುಗದಿ ಕಾಣಬಹುದೇ,
ಬಗೆ ಬಗೆಯ ಕಣ್ಣೀರಗಲಿ ಅಮ್ಮ ಅಮ್ಮ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಪ್ರಪಂಚದಲ್ಲಿ ದೈವಬಲ ಇಲ್ಲವನು ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥ. ಈಗಲೇ ನಾನು ಯುದ್ಧಭೂಮಿಗೆ ಹೋಗಿ ಪೌರುಷವರು ಇರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವನು. ಉಳಿದಿದ್ದು ದೈವ ಇಚ್ಛೆ.